ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಕೊಟ್ಟಿದ್ದು ಅದು ಬಹಳವಾದ ಮುಂದುವರೆದಿರಲಿಲ್ಲ. ಒಂದು ಸಾರಿ ESI ಆಸ್ಪತ್ರೆ ಬರ್ತಿದ್ದಾಗ ಎಲ್ಲರೂ ಆತಂಕ, ಒಂದೊಂದೇ ಕಟ್ಟಡಗಳಿಗೆ ಬರುತ್ತೆ. ಹಾಗಾಗಿ ಆ ರಾಗಿಗುಡ್ಡದ ಜಾಗವನ್ನು ಹಾಗೆ ಉಳಿಸ್ಕೋಬೇಕು. ನಾವು ಶಿವಮೊಗ್ಗದ ಏಕೈಕ ಗುಡ್ಡವಾಗಿದೆ, ಅದು ತಾಣವಾಗಿದೆ. ಅದನ್ನು ಉಳಿಸ್ಕೊಳ್ಳೋದೇ ಇದ್ರೆ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಕೆರೆಗಳು ಬಚ್ಚಿ ಹೋಗ್ತಾರೆ. ಹಾಗಾಗಿ ಶಿವಮೊಗ್ಗದ ತಾಪಮಾನ ಬಹಳ ಕಡಿಮೆ ಆಗ್ತದೆ. ಗಿಡ ಮರಗಳೇ ಇದ್ದಿದ್ರೆ ಶಿವಮೊಗ್ಗಕ್ಕೆ ಸಿಗ್ತಕ್ಕಂಥ ಆಕ್ಸಿಜನ್ ಹೆಚ್ಚಳದ ಜಾಗದಿಂದ ಬರ್ತಕ್ಕಂಥ ಆಮ್ಲಜನಕ ಕೂಡ ಕೊರತೆ ಆಗ್ತದೆ. ಇದೆಲ್ಲವೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು, ಪರಿಸರ ಆಸಕ್ತರು, ಶಿವಮೊಗ್ಗದ ನಾಗರಿಕರ ಪರವಾಗಿ ಸರ್ಕಾರಕ್ಕೆ ಏನು ವಿವಿಧ ಇಲಾಖೆಗಳಿಗೆ ಕೊಟ್ಟಿದ್ದೀರಿ, ಸಂಘ ಸಂಸ್ಥೆಗಳಿಗೆ ಕೊಟ್ಟಿದ್ದೀರಿ, ಆ ಮಂಜೂರಾತಿಯನ್ನು ವಾಪಸ್ ಪಡಿಬೇಕು. ESI ಆಸ್ಪತ್ರೆ ಆಗಿದೆ, ಆಗಿರ್ತಕ್ಕಂಥ ಜಾಗಕ್ಕೆ ನಮ್ಗೆ ಮತ್ತೆ ಹೋರಾಟಗಳಿಲ್ಲ. ಉಳಿದಿರ್ತಕ್ಕಂಥ ಜಾಗವನ್ನ ಏನು ಪರಭಾರಿ ಆಗಿದೆ ಸರ್ಕಾರದಿಂದ ಕೊಟ್ಟಿದ್ದೀರಿ, ಜಿಲ್ಲಾಧಿಕಾರಿಗಳ ಆದೇಶದಲ್ಲಿ ಕೊಟ್ಟಿದ್ದೀರಿ, ಅದೆಲ್ಲವನ್ನೂ ವಾಪಸ್ ಪಡ್ಕೋಬೇಕು. ಅವರಿಗೆ ಸೂಕ್ತವಾದಂಥ ಸ್ಥಳವನ್ನು ಕೊಡಿ. ಅವೆಲ್ಲವೂ ಕೂಡ ಉತ್ತಮವಾಗಿರ್ತಕ್ಕಂಥ ಯೋಜನೆಗಳು ಅಂತ ಹೇಳಿ ನಾವೆಲ್ಲರೂ ಪರವಾಗಿ ಕೇಳ್ಕೊಡ್ತೀವಿ. ಮುಂದುವರೆಸಿ. ಸರ್, ಒಟ್ಟು 74 ಎಕರೆ. ಎಲ್ಲದಕ್ಕೂ ಕೂಡ DC ಆಫೀಸರ್ ಆಗಿದೆ. ಈಗ ಅಲಾಟ್ಮೆಂಟ್ ಆಗುತ್ತ ಸಂದರ್ಭದಲ್ಲಿ ಒಂದು ಕೂಡ ಎಕ್ಸೆಪ್ಟ್ ESI ಒಂದು ನನಗೆ ಗೊತ್ತಿರಲಿಲ್ಲ. ಈ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಯಾವ ಇಲಾಖೆಯಲ್ಲಿ ಬರ್ತಾರೆ ಅಲಾಟ್ಮೆಂಟ್ ಕಳಿಸ್ತೀವಿ. ಅದೇನು MLAಗಳು ಕೇಳಬೇಕು ಅಂತ ಏನಿಲ್ಲ, ನಾನು ಒಪ್ಕೊಂಡೆ. ಈ ಇವ್ರದ್ದೆಲ್ಲ ಡಿಮ್ಯಾಂಡು, ನಂದು ಸೇರಿ ಡಿಮ್ಯಾಂಡ್ ಏನಂದರೆ ಶಿವಮೊಗ್ಗ ಈಗ ಉದಾಹರಣೆಗೆ ಏರ್ಪೋರ್ಟ್ ಬೇರೆ ಎಲ್ಲೋ ಕಡೆ ಮಾಡಬೇಕು ಅಂತ ಹೋಗಿದ್ವಿ, ಬೇರೆ ಬೇರೆ ಕಾರಣಗಳಿಂದ ಅದು ಆಗಲಿಲ್ಲ ಅಂತ ಪ್ಲೇಸ್ ಶಿಫ್ಟ್ ಮಾಡಿದ್ವಿ. ಈಗ ಬೆಸ್ಟ್ ಏರ್ಪೋರ್ಟ್ ಆಗಿದೆ ಇಡೀ ದೇಶದಲ್ಲಿ ನೆಕ್ಸ್ಟ್ ಆಗಿದೆ. ಹಾಗೆ ಈಗ ಯಾವುದಾದ್ರೂ ಒಂದಿಷ್ಟು ಅಲಾಟ್ಮೆಂಟ್ ಮಾಡಿದ್ದೀವಲ್ಲ, ಆಯಾ ಡಿಪಾರ್ಟ್ಮೆಂಟ್ ಮಾಡಿದರೆ ನಾವು ನಿನ್ನೆ ನನಗೆ ತೋರಿಸ್ತೀವಿ ಈ ಡೀನಲ್ಲಿ. ಸರ್, ವಿಜ್ಞಾನ ಸಂಸ್ಥೆ, ಮ್ಯಾನುಫ್ಯಾಕ್ಚರಿಂಗ್, ಬೇರೆ ಬೇರೆ ಜಾಗಗಳನ್ನು ಹುಡುಕಿ ಅಲ್ಲಿ ಶಿಫ್ಟ್ ಮಾಡೋಕ್ಕೆ ಅನುಕೂಲವಾ ಅನ್ನೋದು ಗಮನಿಸ್ತೀವಿ. ಈಗ ಸ್ಟೇಟ್ ಗೌರ್ಮೆಂಟಿಂದ ನಾವು ದುಡ್ಡು ತರೋದು ಬಹಳ ಕಷ್ಟ, ಸುಲಭ ಅಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಏನು ಅಲಾಟ್ಮೆಂಟಿನ ಎರಡು ನನಗೆ ವ್ಯತ್ಯಾಸ ಏನು ಗೊತ್ತಿಲ್ಲ. ಒಂದು ಅಲಾಟ್ಮೆಂಟು, ಇನ್ನೊಂದು ಕಾಯ್ದಿರಿಸಲಾಗಿದೆ ಅನ್ನೋದು ಎರಡು ಇದೆ. ಯಾವ್ದಾದ್ರು ಅಲಾಟ್ಮೆಂಟ್ ಆಗಿದೆ, ಯಾವ್ದಾದ್ರು ಕಾಯ್ದಿರಿಸಲಾಗಿದೆ, ಅದು ಕ್ಲಿಯರ್ ಮಾಡಬೇಕು. ವಿಡ್ರಾ ಮಾಡೋದಕ್ಕೆ ನಿಮಗೆ ಪವರ್ಸ್ ಇದೆಯಾ? ವಿಡ್ರಾ ಮಾಡೋದಕ್ಕೂ ನಮ್ಮ ಪವರ್ ಇದೆ ಸರ್. ಬಟ್ ಆದರೆ ಕೆಲವೊಂದು ವಿಚಾರಗಳು ನಾವು ಮಾಡಬೇಕು ಸರ್. ಸೊ ಕಣ್ಮುಚ್ಕೊಂಡು ನಾವು ಅವ್ರಿಗೂ ನೋಟಿಸ್ ಕೊಡ್ಬೇಕು ಸರ್. ನೋಟಿಸ್ ಕೊಟ್ಟು ನೀವೇನು ಯಾವ ಸ್ಥಿತಿಯಲ್ಲಿ ಇದ್ದೀರಾ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಒಂದು. ಎರಡನೇ ವಿಚಾರ, ಈಗ ಸಪೋಸ್ ಆಲ್ಟರ್ನೇಟ್ ಜಾಗ ಕೊಟ್ಟು